6 ಸಾಲಿಯಲ್ಲಿ ಬರೋದಕ್ಕೆ ಆಗ್ತಾ ಇರಲಿಲ್ಲ. ನಾವೇನೋ ಪ್ರಯಾಸ ಪಟ್ಟಿರೋದ್ರಿಂದ, ನಾವೇನೋ ಆಸೆ ಪಟ್ಟಿರೋದ್ರಿಂದ, ನಾವೇನೋ ಕೇಳ್ಕೊಂಡಿರೋದ್ರಿಂದ ಅಲ್ಲ ನಾವು ಆಲಯಕ್ಕೆ ಬಂದಿರೋದು. ಅವರಿಗೆ ನಿನ್ನನ್ನ ಕಂಡ್ರೆ ಇಷ್ಟ ಆಗಿರೋದ್ರಿಂದ ನಿನ್ನನ್ನ ಆತ ಕರ್ಕೊಂಡ್ ಬಂದಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಸನ್ನಿಧಿಯನ್ನ ಆಶ್ರಯಿಸುವವರೇ ಭಾಗ್ಯವಂತರಾಗಿರ್ತಾರೆ. ಆಮೆನ್. ಅವನ ಪುಷ್ಟರನ್ನಾಗಿಯೂ ನಮ್ಮನ್ನ ಧನ್ಯರನ್ನಾಗಿಯೂ ಮಾಡುವುದಕ್ಕೋಸ್ಕರವಾಗಿ ಕರ್ತನು ತನ್ನ ಸನ್ನಿಧಾನಕ್ಕೆ ಯಾವಾಗಲೂ ನಮ್ಮನ್ನ ಸೇರಿಸ್ತಾ ಇರ್ತಾರೆ. ಆಮೆನ್. ಯೇಸು ಕ್ರಿಸ್ತನನ್ನ ನಿರಂತರವಾದ ಪ್ರೀತಿಯಿಂದ ಪ್ರೀತಿಸುವವರೆಲ್ಲರ ಮೇಲೆ ದೇವರ ಕೃಪೆ ನಿರಂತರವಾಗಿರುತ್ತಂತೆ. ಯೇಸು ಕ್ರಿಸ್ತನನ್ನ ಪ್ರೀತಿ ಮಾಡ್ತಾ ಇದ್ರೆ ಸಾಕು, ತಂದೆ ದೇವರ ಕೃಪೆ ನಮ್ಮ ಮೇಲೆ ಬಿಟ್ಟಾಗಲದೆ ಯಾವಾಗ್ಲೂ ನಮ್ಮ ಜೊತೆಲಿರುತ್ತೆ. ನಾವು ಮಾಡ್ಬೇಕಾಗಿರುವಂತ ಕಾರ್ಯ ಒಂದೇ ಒಂದು, ಯೇಸು ಕ್ರಿಸ್ತನನ್ನ ಪ್ರೀತಿಸುವುದನ್ನ ನಮ್ಮ ಜೀವಿತದಲ್ಲಿ ಪ್ರತಿ ಸಂದರ್ಭದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ನಾವು ಪ್ರಯಾಸ ಪಡ್ಬೇಕು. ಆ ರೀತಿಯಲ್ಲಿ ಪ್ರಯಾಸ ಪಡುವಾಗ ಕರ್ತನು ನಮ್ಮನ್ನ ವಿಶೇಷವಾಗಿ ಆಶೀರ್ವದಿಸುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅನೇಕ ವಿರೋಧಿಗಳಿದ್ದಾರೆ, ಅನೇಕ ಜನ ಇದ್ದಾರೆ. ನಾವು ಒಂದು ವಿಚಾರದಲ್ಲಿ ನಂಬಿಕಸ್ಥರಾಗಿ ದೇವರಿಗೆ ಕಾಣಿಸ್ತಾ ಇರ್ಬೇಕಾದ್ರೆ ಅದನ್ನ ನೋಡಿ ಹೊಟ್ಟೆ ಕಿಚ್ಚು ಪಡುವಂತ ಮತ್ತೊಂದು ಜನಾಂಗ ಇರುತ್ತೆ. ನಾವು ಚೆನ್ನಾಗಿರೋದನ್ನ ನೋಡಿ ಸಹಿಸುವುದಕ್ಕೆ ಆಗದೆ ಇರುವಂತಹ ಒಂದು ಜನಾಂಗ ಇರುತ್ತೆ. ಆ ಜನಾಂಗದ ಜೊತೆಯಲ್ಲಿ ಕರ್ತನು ಯುದ್ಧ ಮಾಡುವಂತ ದೇವರಾಗಿದ್ದಾನೆ. ಯಾವುದೇ ಒಳ್ಳೆಯ ದಾನ ನಮಗೆ ಸಿಕ್ಕಿದೆ ಅಂದ್ರೆ ಅದು ಪರಲೋಕದಿಂದ ಮಾತ್ರ ಸಿಕ್ಕಿದೆ. ಪರಲೋಕದಿಂದ ಅನುಗ್ರಹಿಸೋಣವಾದದ್ದನ್ನೇ ಹೊರತು ಮನುಷ್ಯನು ಹೆಚ್ಚೇನು ಹೊಂದಲಾರನು ಅಂತ ದೇವರ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ನಮಗೆ ಯಾವುದೇ ಒಳ್ಳೆಯದು ಸಿಕ್ಕಿದೆ ಅಂದ್ರೆ ಅದು ಪರಲೋಕದಿಂದ ಮಾತ್ರ ಸಿಕ್ಕಿದೆ. ಅದು ಮನುಷ್ಯನಿಂದ ಸಿಕ್ಕಿರುವಂತದಲ್ಲ. ನಮಗೆ ಸಿಕ್ಕಿರುವಂತಹ ಒಂದು ರಕ್ಷಣೆ ನಾವು ಇಚ್ಛಿಸುವುದರಿಂದಾಗಲಿ ಪ್ರಯತ್ನಿಸುವುದರಿಂದಾಗಲಿ ನಮಗೆ ಸಿಕ್ಕಿರುವಂತದಲ್ಲ. ನಾವು ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ ನಾವು ಪಡ್ಕೊಂಡಿರುವಂತಹ ರಕ್ಷಣೆ ಅಲ್ಲ. ಆತನು ಕರುಣಿಸುವುದರಿಂದಲೇ. ಹಲ್ಲೆಲೂಯಾ. ಆತನು ಯಾರನ್ನ ಕರುಣಿಸುತ್ತಾರೋ ಅವರಿಗೆ ಕರುಣೆ ದೊರೆಯುತ್ತೆ. ಆತನಿಗೆ ಯಾರ ಮೇಲೆ ಪ್ರೀತಿ ಇದೆಯೋ, ಯಾರ ಮೇಲೆ ಇಷ್ಟ ಇದೆಯೋ ಅವರನ್ನ ತನ್ನ ಮಕ್ಕಳಾಗಿ ಆಯ್ಕೆ ಮಾಡಿಕೊಳ್ತಾನೆ ವಿನಃ ನಾನು ಚೀಟಿ ಹಾಕಿ ಏಸಪ್ಪ ನನ್ನನ್ನು ಆಯ್ಕೆ ಮಾಡ್ಕೋ, ಏಸಪ್ಪ ನನ್ನನ್ನು ಕರಿ ಅಂತ ನಾನಾಗ್ಲಿ ನೀನಾಗ್ಲಿ ಕರೆದು ಅವರನ್ನ ಆಯ್ಕೆಯಾಗಿ ನಾವು ಆಯ್ಕೆಯಾಗಿ ಮಾಡ್ಕೊಳ್ಳುವ ರೀತಿಯಲ್ಲಿ ಅವರ ಹತ್ರ ನಾವು ಯಾವುದೇ ಪ್ಲೀಸ್ ಮಾಡ್ಲಿಲ್ಲ. ಹಲ್ಲೆಲೂಯಾ. He selected you. You are a choice of God. Amen. ನೀನು ದೇವರ ಆಯ್ಕೆ ಆಗಿದ್ಯಾ. ಆತನೇ ನಿನ್ನನ್ನ ಈ ಲೋಕದಲ್ಲಿ ಪ್ರತ್ಯೇಕಿಸಿ ಇದು ನನ್ನ ಮಗುವಾಗಿರ್ಬೇಕು ಅಂತ ಅವರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಆ ರೀತಿಯಲ್ಲಿ ಇರುವಂತಹ ಪಕ್ಷದಲ್ಲಿ ಸಿಕ್ಕುವಂತ ಪ್ರತಿಯೊಂದು ಆಶೀರ್ವಾದವು ಪರಲೋಕದಿಂದಲೇ ನಮಗೆ ಸಿಗ್ತಾ ಇರ್ಬೇಕಾದ್ರೆ ಅದನ್ನ ನೋಡಿ ಹೊಟ್ಟೆ ಕಿಚ್ಚು ಪಡುವಂತಹ ಜನಾಂಗದ ಜೊತೆಯಲ್ಲಿ ಸರ್ವಶಕ್ತನಾದ ದೇವರು ಯುದ್ಧ ಮಾಡ್ತಾರೆ. ಹಲ್ಲೆಲೂಯಾ. ಯಾವ ರೀತಿ ಯುದ್ಧ ಮಾಡ್ತಾರೆ ಅಂತ ನಾವು ನೋಡೋಣ. 7ನೇ ವಾಕ್ಯ ಓದಿ. ಬಲವನ್ನು ಪ್ರಯೋಗಿಸಿ ಶರಣಾಗತರನ್ನು ವಿರೋಧಿಗಳಿಂದ ರಕ್ಷಿಸುವಾತನೇ, ನಿನ್ನ ಪ್ರೀತಿಯನ್ನು ವಿಶೇಷವಾಗಿ ತೋರಿಸು. ಅವರ ಭುಜಬಲ ತೋರಿಸಿದ್ರೆ ಯಾರು ಅವ್ರ ಮುಂದೆ ನಿಂತ್ಕೊಳ್ತಾರೆ? ದಾವೀದ ಮಹಾರಾಜ ಯುದ್ಧ ಮಾಡ್ಬೇಕಾದ್ರೆ ಅವನು ಬಹಳ ಯುದ್ಧ ವೀರನು, ಯುದ್ಧ ಶೂರನು ಅನ್ನುವಂತ ಒಂದು ಉತ್ತಮವಾದ ಹೆಸರನ್ನ ಪಡೆದುಕೊಂಡಂತ ವ್ಯಕ್ತಿ. ದಾವೀದನು ಯುದ್ಧ ಮಾಡಿದಂತ ಯುದ್ಧದಲ್ಲಿ ಒಂದು ಯುದ್ಧದಲ್ಲೂ ಸೋತಂತ ವ್ಯಕ್ತಿ ಅಲ್ಲ. ಅವನು ಹಿಸ್ಟ್ರಿ ಮಾಡಿದ್ದಾನೆ. ಹಲ್ಲೆಲೂಯಾ. ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದಂತಹ ಮಹಾರಾಜ ದಾವೀದ. ಕಾರಣ ಏನು? ಹಿಂದೆ ನಾವು ನೋಡ್ಬೇಕಾದ್ರೆ ಯಾವುದೇ ಯುದ್ಧಕ್ಕೆ ಹೋಗ್ಬೇಕಾದ್ರೂ ದಾವೀದ ಮೊಣಕಾಲಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಂತೆ, ಅಪ್ಪ ನಾನು ಯುದ್ಧಕ್ಕೆ ಹೋಗ್ಲಾ, ನೀನ್ ನನ್ ಜಯ ಕೊಡ್ತೀಯಾ? ಅಪ್ಪ ಹೋಗಂದ್ರೆ ಹೋಗ್ತಾ ಇದ್ರು. ಹಲ್ಲೆಲೂಯಾ. ಜಯ ಕೊಡ್ತೀನಿ ಅಂದ್ರೆ ಹೋಗ್ತಾ ಇದ್ರು. ಯುದ್ಧವು ಯಾವಾಗ್ಲೂ ಕರ್ತನದು. ನಾನ್ ಬಂದು ನಿನ್ ಜೊತೆ ಯುದ್ಧ ಮಾಡಲ್ಲ, ನೀನ್ ಬಂದು ನನ್ ಜೊತೆ ಯುದ್ಧ ಮಾಡಕ್ಕೆ ಆಗಲ್ಲ. ಯಾವುದೇ ಯುದ್ಧ ಆದ್ರೂ ದೇವರು ಮಾಡ್ತಾರೆ. ಏನೋ ಒಂದು ಕುತಂತ್ರದ ಮನಸ್ಸಿನಿಂದ, ಕುತಂತ್ರದ ಆಲೋಚನೆಯಿಂದ, ಕುತಂತ್ರದ ಬುದ್ಧಿಯಿಂದ ಮನುಷ್ಯ ಕುಳಿತುಕೊಂಡಿರೋದಾದ್ರೂ ಸರ್ವಶಕ್ತನ ಆಲೋಚನೆ ಮುಂದೆ, ಸರ್ವಶಕ್ತನ ಭುಜಬಲದ ಮುಂದೆ ಅವನ ಶಕ್ತಿ ಏನು ಸಾಕಾಗಲ್ಲ. ಯಾಕೆಂತ ಹೇಳಿದ್ರೆ ಮನುಷ್ಯನು ನಂಬಿರುವಂತಹ ಒಂದು ವ್ಯಕ್ತಿ ಆಗಲಿ, ಒಂದು ಶಕ್ತಿ ಆಗಲಿ ದೇವರ ಮುಂದೆ ಎದುರು ನಿಂತುಕೊಳ್ಳುವುದಕ್ಕೆ, ಎದುರು ಮಾತನಾಡೋದಕ್ಕೆ, ಎದುರಾಗಿ ನಿಂತು ಜಯಿಸುವುದಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಅವರ ಭುಜ ಬಲ ಪರಾಕ್ರಮ ಎಷ್ಟು ಅತಿಶಯವಾದದ್ದು ಅಂದ್ರೆ
ದಾವೀದನ ಸಂಗಡ ಇದ್ದು ಆ ದಾವೀದ ಸೋತು ಹೋಗದಂತೆ ನೋಡಿಕೊಂಡಂತಹ ಸರ್ವಶಕ್ತನಾದಂತಹ ದೇವರು ಇವತ್ತು ನನ್ನ ಸಂಗಡ ಇದ್ದು, ಇವತ್ತು ಸರ್ವಶಕ್ತನಾದಂತಹ ದೇವರು ಉತ್ತಮವಾದ ವ್ಯಕ್ತಿಗಳ ಸಂಗಡ ಇದ್ದು ಅವರಿಗೋಸ್ಕರ ಯುದ್ಧ ಮಾಡುವಾಗ ಅವರಿಗೆ ಎದುರಾಗಿರುವಂತ ಪ್ರತಿಯೊಂದು ವ್ಯಕ್ತಿಗಳು ಸಹ ಕರ್ತನ ಕೋಪಕ್ಕೆ ಗುರಿಯಾಗಿ ನಾಶವಾಗಿ ಹೋಗ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ದೇವರು ಯುದ್ಧ ಮಾಡ್ತಾರೆ ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಎಷ್ಟು ಭಯಂಕರವಾಗಿರುತ್ತೆ ಗೊತ್ತಾ. ನಾವೆಲ್ಲರೂ ಕರ್ತನ ಕೃಪೆಗೆ ಪಾತ್ರರಾಗಿದ್ದೇವೆ ಹೊರತು ಕೋಪಕ್ಕೆ ಪಾತ್ರರು ಅಲ್ಲ. ಯಾರು ಕರ್ತನ ಕೋಪಕ್ಕೆ ಪಾತ್ರರಾಗ್ತಾರೆ ಅಂದ್ರೆ ದೇವ ಜನಾಂಗವನ್ನ ತಡೆಯುವಂತಹ ಜನ, ಪ್ರವಾದನೆಗಳಲ್ಲಿ ಹೀನೈಸುವಂತವರು, ವಾಕ್ಯದ ವಿರುದ್ಧವಾಗಿ ನಿಂತುಕೊಳ್ಳುವವರು, ವಾಕ್ಯದ ವಿರುದ್ಧವಾಗಿ ಮಾತನಾಡುವವರು, ವಾಕ್ಯಕ್ಕೆ ವಿರುದ್ಧವಾಗಿ ಕೆಲಸ ಕಾರ್ಯಗಳನ್ನ ಮಾಡುವವರು, ದೇವರ ಚಿತ್ತವನ್ನ ಎದುರಿಸಿ ನಿಲ್ಲುವವರು, ದೇವರನ್ನ ಎದುರಿಸಿ ನಿಲ್ಲುವವರು, ಆಲಯಕ್ಕೆ ವಿರುದ್ಧವಾಗಿ ನಿಂತುಕೊಂಡಿರುವಂತವರು, ಆಲಯದ ಮೇಲೆ ಅಭಿಮಾನ ಇಲ್ಲದೆ ಆಲಯವನ್ನ ಕೆಡಿಸಬೇಕೆಂತಲೂ ತನ್ನ ಆಲೋಚನೆ ಪ್ರಕಾರವಾಗಿ ನಿಲ್ಲುವಂತ ಪ್ರತಿಯೊಂದು ಜನಾಂಗದ ಜೊತೆಯಲ್ಲಿ ಸರ್ವಶಕ್ತನಾದ ದೇವರ ಯುದ್ಧ ಮಾಡುವಾಗ ಆ ಯುದ್ಧ ಎಷ್ಟು ಭಯಂಕರವಾಗಿರುತ್ತೆ ಅಂದ್ರೆ ಆ ಯುದ್ಧದಲ್ಲಿ ಎದುರಾಗುವಂತ ಒಂದು ವ್ಯಕ್ತಿಯು, ಒಂದು ಶಕ್ತಿ, ಒಂದು ಆಯುಧವು ಜಯಿಸುವುದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮಪ್ಪ ಯುದ್ಧ ಮಾಡ್ತಾರೆ, ನಾವು ಧೈರ್ಯವಾಗಿರೋಣ. ನಾವು ಹೊಂದಿರುವಂತ ಒಳ್ಳೆಯವುಗಳಲ್ಲಿ ಯಾವ ವಿಚಾರಕ್ಕೂ ನಾವು ಭಯ ಪಡೋದು ಬೇಡ. ಹಲ್ಲೆಲೂಯಾ. 13ನೇ ವಾಕ್ಯ. ಯೆಹೋವನೇ, ನೀನು ಅವನಿಗೆ ಎದುರಾಗಿ ನಿಂತು ಅವನನ್ನು ಕೆಡವಿ ಬಿಡು. ನಿನ್ನ ಕತ್ತಿಯಿಂದ ನನ್ನ ಪ್ರಾಣವನ್ನು ದುಷ್ಟರಿಗೆ ತಪ್ಪಿಸಿ ಕಾಪಾಡು. ಯೆಹೋವನೇ, ನೀನು ಅವರಿಗೆ ಎದುರಾಗಿ ನಿಂತುಕೊಂಡು ಅವನನ್ನ ಕೆಡವಿ ಬಿಡು. ಒಂದು ಶಕ್ತಿ ಉಳ್ಳಂತ ವ್ಯಕ್ತಿ ನಿಂತ್ಕೊಳ್ಬೇಕಾದ್ರೇನೆ ಬಲಹೀನವಾದ ವ್ಯಕ್ತಿ ನಡುತ್ತಾರೆ. ಪ್ರಪಂಚವನ್ನ ಸೃಷ್ಟಿ ಮಾಡಿದಂತ ಸರ್ವಶಕ್ತನಾದಂತ ದೇವರು, ಆಕಾಶವನ್ನ ಭೂಮಿಯನ್ನ ಉಂಟು ಮಾಡಿದಂತ ದೇವರು, ಸಕಲ ಜಲರಾಶಿಗಳನ್ನ, ಸಕಲ ಮನುಷ್ಯರನ್ನ, ಸಕಲ ದೇವದೂತರುಗಳನ್ನ, ಅನೇಕ ವಿಚಾರಗಳನ್ನ ಸೃಷ್ಟಿ ಮಾಡಿರುವಂತ ಸರ್ವಶಕ್ತನಾದ ದೇವರು ಒಂದು ವ್ಯಕ್ತಿ ವಿರುದ್ಧವಾಗಿ ನಿಂತುಕೊಂಡು ಯುದ್ಧ ಮಾಡ್ತಾರೆ ಅಂದ್ರೆ ಆ ವ್ಯಕ್ತಿಯ ಪರಿಸ್ಥಿತಿ ಎಷ್ಟು ಹೀನಾಯವಾಗಿರುತ್ತೆ. ಆತನನ್ನು ಎದುರಿಸುವಂತ ಶಕ್ತಿ ಸಾಮರ್ಥ್ಯ ಆ ವ್ಯಕ್ತಿಗಿದೆಯಾ? ಖಂಡಿತವಾಗಿಯೂ ಇಲ್ಲ. ನನ್ನ ವಿರುದ್ಧವಾಗಿ, ನಿನ್ನ ವಿರುದ್ಧವಾಗಿ ನಿಂತ್ಕೊಳ್ಳುವಂತಹ ಜನಾಂಗದ ಬಗ್ಗೆ ಅಲ್ಲ ನಾನು ಮಾತಾಡ್ತಾ ಇರೋದು. ಸರ್ವಶಕ್ತನ ವಿರುದ್ಧವಾಗಿ ನಿಂತುಕೊಂಡು ದೇವರ ಚಿತ್ತವನ್ನ ಎದುರಿಸಿ ನಿಲ್ಲುವಂತಹ ವ್ಯಕ್ತಿಗಳನ್ನ ಕುರಿತು ದೇವರು ಮಾತಾಡ್ತಾ ಇದ್ದಾರೆ. ನಾನ್ ಅನ್ಕೊಂಡಿರೋದನ್ನ ಮಾಡದೇ ಇರೋದಕ್ಕೆ ತಡೆಯುವಂತ ಶಕ್ತಿ ನಿಗಲ್ಲಿಂದ ಬಂತು ಅಂತ ಕರ್ತನು ಎದುರಿಸಿ ನಿಲ್ಲುವಾಗ ಆ ವ್ಯಕ್ತಿಯ ಗತಿ ಹೀನವಾದ ಗತಿ ಆಗ್ತದೆ ಅಂತ ಹೇಳಿದ್ರು. ಯೂದನನ್ನ ನೋಡಿ, ಇಲ್ಲ ಅಂದ್ರೆ ಚೆನ್ನಾಗಿರುತ್ತೆ ಅಪ್ಪ ಅಂತ ಮಾತನ್ನ ಅನ್ನಿಸಿಕೊಳ್ಳುವಂತ ಜನಾಂಗದ ಗತಿಯನ್ನ ಏನು ಹೇಳಲಿ ಅಂತ ಬೈಬಲ್ ಹೇಳುತ್ತೆ. ಆ ರೀತಿಯಲ್ಲಿ ಅನ್ನಿಸ್ಕೊಳ್ಬಾರ್ದು, ಆ ರೀತಿಯಲ್ಲಿ ಅನ್ನಿಸ್ಕೊಳ್ಳುವಂತ ವ್ಯಕ್ತಿಗಳಾಗಿರ್ಬಾರ್ದು. ನಿನ್ನ ಕತ್ತಿಯಿಂದ ನನ್ನ ಪ್ರಾಣವನ್ನು ದುಷ್ಟರಿಗೆ ತಪ್ಪಿಸಿ ಕಾಪಾಡು. ನಾನು ಕರ್ತನ ಚಿತ್ತದ ಪ್ರಕಾರವಾಗಿ ನಡೀತಾ ಇದ್ರೆ ನನ್ನ ವಿರುದ್ಧವಾಗಿ ಬರುವಂತವರಿಗೆ ದೇವರ ಕತ್ತಿ ಎದುರಾಗಿ ಬರುತ್ತೆ. ಯುದ್ಧ ಮಾಡಕ್ಕೆ ಶಕ್ತಿ ಇದೆಯಾ ಎದುರಿಸೋದಕ್ಕೆ? ಯಾವ ಲೋಕದಲ್ಲಿರುವಂತ ಯಾವ ಗವರ್ನಮೆಂಟ್ಗಾದ್ರೂ ಶಕ್ತಿ ಇದೆಯಾ? ಯಾವ ಒಂದು ಐಶ್ವರ್ಯವಂತನಿಗಾದ್ರೂ ಶಕ್ತಿ ಇದೆಯಾ? ಕರ್ತನ ಚಿತ್ತವನ್ನ ನೆರವೇರಿಸುವಂತಹ ನಾವುಗಳು, ಕರ್ತನ ಚಿತ್ತದ ಪ್ರಕಾರವಾಗಿ ಜೀವಿಸುವಂತಹ ನಮ್ಮ ವಿರುದ್ಧವಾಗಿ ವ್ಯಕ್ತಿ ಎದ್ದೇಳಿದ್ರೆ ದೇವರ ಕತ್ತಿ ಎದ್ದೇಳುತ್ತೆ. ಆ ಕತ್ತಿಗೆ ತಪ್ಪಿಸ್ಕೊಳ್ಳೋದಕ್ಕೆ ಯಾವ ಮನುಷ್ಯನಿಗೂ ಸಾಧ್ಯ ಇಲ್ಲ. ಧೀರರಲ್ಲಿ ಶೂರನಿಗೂ ಸಹ ಸಾಧ್ಯ ಇಲ್ಲ. ದೇವರು ಹೇಳ್ತಾರೆ, ಸಿಗುಡು ಗಾಡಿ ತುಂಬಿದಷ್ಟು ಭಾರವಾಗಿ ಮುಕ್ಕಿ ಬಿಡುವೇನು ಅಂತ ಹೇಳ್ತಾರೆ. ಬೇಗಿಗೆ ಓಡೋದಕ್ಕಾಗುತ್ತಾ? ಶಕ್ತಿ ಇದೆಯಾ? ಯಾವ ವೀರರಿಗೂ ಶಕ್ತಿ ಇಲ್ಲ, ಯಾವ ಧೀರರಿಗೂ ಸಹ ಶಕ್ತಿ ಇಲ್ಲ. ಎಂಥದನ್ನ ಆಶ್ರಯಿಸಿಕೊಂಡಿದ್ರು ಸಹ, ಈ ಲೋಕದಲ್ಲಿ ಯಾವ ಶಕ್ತಿಯನ್ನು ಆಶ್ರಯಿಸಿಕೊಂಡಿದ್ರು ಸಹ ಸರ್ವಶಕ್ತನ ಕತ್ತಿಯ ಮುಂದೆ ಯಾವ ಶಕ್ತಿ ಸಹ ಜಯಿಸೋದಕ್ಕೆ ಸಾಧ್ಯ ಇಲ್ಲ. ಯಾವ ವಿರುದ್ಧವಾದ ಮಾತು ಜಯಿಸೋದಕ್ಕೆ ಸಾಧ್ಯ ಇಲ್ಲ. ಯಾವ ವಿರುದ್ಧವಾದ ಆಲೋಚನೆ, ಯಾವ ವಿರುದ್ಧವಾದ ಮನಸ್ಸು, ಯಾವ ವಿರುದ್ಧವಾದಂತಹ ಕಾರ್ಯ ಜಯಿಸೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ನಮ್ಮಪ್ಪ ಯುದ್ಧ ಮಾಡ್ತಾರೆ, ನಾ ಸೈಲೆಂಟ್ ಆಗಿರ್ತೇನೆ. ಪರಿಸ್ಥಿತಿ ಹೆಂಗಿರುತ್ತೆ ಗೊತ್ತಾ? ಹೀನಾಯವಾಗಿರುತ್ತೆ.